ನನ್ನ ಹೆಸರು ಕೆ ಸಿ ಮೋಹನ್. ಫುಡ್ಡಿನ ಚಾರ್ಜಿ 26, 27, 20, 28, 29 ಈ 4 ದಿವಸ ಆಗಿ ಕನಿಷ್ಠ ಇವತ್ತು 30,000, 40,000 ಜನರು ಅನ್ನಪ್ರಸಾದವನ್ನು ಸ್ವೀಕರಿಸಿ ಒಳ್ಳೆಯ ರೀತಿಯಲ್ಲಿ ರುಚಿಯಾದಂಥ ಅನ್ನಪ್ರಸಾದವನ್ನು ಸ್ವೀಕರಿಸ್ತಾ ಹೋಗ್ತಾ ಇದ್ದಾರೆ. ಬೆಳಿಗ್ಗೆ 7 ಗಂಟೆಗೆ ನಮ್ಮ ಉಪಹಾರ ಆರಂಭವಾಗುತ್ತದೆ. ಅದರ ನಂತರ 11:30 ಗಂಟೆ ನಂತರ ಅನ್ನಪ್ರಸಾದವು ಆರಂಭವಾಗುತ್ತದೆ. ಅದರ ನಂತರ ಸಾಯಂಕಾಲ 4 ಗಂಟೆಯಿಂದ ನಿರಂತರವಾಗಿ 7:30 ಗಂಟೆ ತನಕ ಇವತ್ತು ನಾವು ಚಾಯದ ಏರ್ಪಾಡನ್ನು ಹಮ್ಮಿಕೊಂಡಿದ್ದೇವೆ. ಅದರ ನಂತರ 7:30ಗೆ ಅನ್ನಪ್ರಸಾದವು ಈಗ ಆರಂಭಗೊಂಡಿರುತ್ತದೆ. ಇಲ್ಲಿ ಕುಳಿತು 3,960 ಜನಕ್ಕೆ ಕುಳಿತು ಕೂಡ ಅನ್ನಪ್ರಸಾದ ಸ್ವೀಕರಿಸುವಂಥ ವ್ಯವಸ್ಥೆ ಕೂಡ ಮಾಡಿರುತ್ತೇವೆ. ಅಲ್ಲದೆ 4 ಕಡೆಯಲ್ಲಿ ಬಫೆ ಸಿಸ್ಟಮು ಕೂಡ ಇದೆ. ಯಾವುದೇ ಜನರಿಗೆ ಭಕ್ತರಿಗೆ ಯಾವುದೇ ತೊಂದರೆಗಳಿಲ್ಲದೆ ಒಳ್ಳೆಯ ರೀತಿಯಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಹೋಗುವಂಥ ವ್ಯವಸ್ಥೆಯನ್ನು ಈ ದೇವಸ್ಥಾನದ ಸಮಿತಿಯವರು ಹಮ್ಮಿಕೊಂಡಿರುತ್ತಾರೆ. ದೊಡ್ಡ ಕಮಿಟಿಯಲ್ಲಿ ಇವರು ಮಾತಾಡಿದಂತೆ ಎಲ್ಲರೂ ನಾವು ಇದ್ದೇವೆ. ಇದು ಇನ್ನು ಇವತ್ತಿನ ವ್ಯವಸ್ಥೆ ಸಾಧಾರಣ ಒಂದು 10-20 ಸಾವಿರ ಜನಕ್ಕೆ ಇವತ್ತಿನ ಏರ್ಪಾಡು ಬೆಳಿಗ್ಗಿನದಕ್ಕೆ ಮಾಡಿದ್ದೇವೆ. ಹಾಗೆಯೇ ಸಂಜೆ ಇದು 25,000 ಏರ್ಪಾಡು ಈಗ ಸಂಜೆಗೆ ನಾವು ಏರ್ಪಾಡು ಮಾಡಿದ್ದೇವೆ. ಎಲ್ಲ ಐಟಮ್ ಹಾಗೆ ಅಲ್ಲಿ ಒಂದು 5-6 ಕೌಂಟ್ರ್ ಆಗಿ ಬಫೆ ಆಗಿ, ಮತ್ತು ಇಲ್ಲಿ ಊಟ ಎಲೆಯಲ್ಲಿ ಅಂದರೆ ಬೆಳಿಗ್ಗೆನೇ ಇಲ್ಲಿ 3 ಟ್ರಿಪ್ಪು 3,000 ಇದುಂಟು ಸೀಟ್ ಉಂಟು ಇಲ್ಲಿ. ಹಾಗೆಯೇ ಇದರಲ್ಲಿ ಬೆಳಿಗ್ಗೆ ಮಧ್ಯಾಹ್ನ 3 ಟ್ರಿಪ್ಪು ಊಟ ಮಾಡಿದ್ದಾರೆ. ಹಾಗೆಯೇ 9,000 ಜನ ಹಾಗೆ ಆಗ್ತದೆ. ಮತ್ತು ಈಗ ರಾತ್ರಿ 7 ಗಂಟೆ ಶುರು ಆಗಿದೆ. ಈಗ ಅನ್ನದಾನ ಈಗ ಸ್ಟಾರ್ಟ್ ಆಯಿತು. ಮತ್ತು ಚಹಾ ಕಾಫಿ ಅದು ಕಂಟಿನ್ಯೂ. ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೆ ಕಾಫಿ ಚಾಯ್. ಹಾಗೆಯೇ 4 ಗಂಟೆಯಿಂದ 7 ಗಂಟೆವರೆಗೆ ಇದು ಚಾಯ್ ತಿಂಡಿ, ಅದಲ್ಲದೆ ಚಟ್ಟಂಬಡೆ ಇಂಥೆಲ್ಲ ಐಟಮ್. ಹಾಗೆಯೇ ಒಳ್ಳೆ ರೀತಿಯಲ್ಲಿ ನಡೀತದೆ ಎಲ್ಲ ಗಣಪತಿಯ ಅನುಗ್ರಹ. ಏಕೆಂದರೆ ಅವನು ಬೇಕಾದಷ್ಟು ಬಂದಿದೆ. ಅನುಗ್ರಹದಿಂದ ನಡೀತದಲ್ಲದೆ ನಾವು ಮನುಷ್ಯರಿಂದ ನಡೆಯುವಂಥ ಇಷ್ಟು ದೊಡ್ಡ ಕಾರ್ಯಕ್ರಮ ಅಲ್ಲ. ಎಲ್ಲ ನಮ್ಮ ಮಹಾಗಣಪತಿ ನಾವು ತುಳುನಲ್ಲಿ ಹೇಳಿದರೆ ಬೊಡ್ಡಜ್ಜನಿಗೆ ಬಿಟ್ಟಂಥ ಒಂದು ವಿಷಯ ಇದು. ಆದ ಕಾರಣ ಇನ್ನು 7ನೇ ತಾರೀಕುವರೆಗೆ ಉಂಟು. ಇದೇ ರೀತಿಯಲ್ಲಿ ಒಳ್ಳೆ ಇದನ್ನು ಕೊಡ್ತಾರೆ. ಕೊಡ್ಬೋದು ಅಂತ ನಮಗೂ ಕೂಡ ಬೊಡ್ಡಜ್ಜನ ಮೇಲೆ ವಿಶ್ವಾಸ ಉಂಟು. ಮೊನ್ನೆ ಈ ಬಳಸುವ ಸೆಟ್ ನಮ್ಮ ಮುಚ್ಚಿಲೊಟ್ಟು ಭಗವತಿಯವರು ಇದರ ನೇತೃತ್ವವನ್ನು ವಹಿಸಿದ್ದು. ಯಾರು? ನಮ್ಮ ಕೃಷ್ಣ ಅಡ್ವರ್ಸ್ ಸುರೇಶ್ ಅಣ್ಣ ಅವರು ನಮ್ಮ ಫೈನಾನ್ಸ್ ಕಮಿಟಿಯಲ್ಲಿ ಹಾಗೂ ಜೀರ್ಣೋದ್ಧಾರ ಕಮಿಟಿಯಲ್ಲಿ ಇದ್ದವರು. ಅವರು ಇದನ್ನು ಹೀಗೆ ಮಾಡುವಂಥ ಮೊನ್ನೆ ಹೀಗೇ ಫಸ್ಟ್ ಸ್ಟಾರ್ಟ್ ಈ ಚಪ್ಪರ ನಾವು ಊಟಕ್ಕೆ ಹೊಡೋಗ ಅವರು ಹೇಳಿದ್ದು ಇಂಥ ಒಂದು ವ್ಯವಸ್ಥೆ ನಾವು ಮಾಡಬೇಕು. ಏಕೆಂದರೆ ಬ್ರಹ್ಮ ಕೆಲಸ ನಾವೆಲ್ಲ ಮಾಡ್ತೇವೆ, ಖಾಲಿ ಬಟ್ಟಲಲ್ಲಿ ತಿಂದು ಹೋಗೋದಲ್ಲ. ಅರ್ಜೆಂಟ್ ಇದ್ದವರು ತಿಂದು ಹೋಗ್ತಾರೆ, ಆದರೂ ಕೂಡ ಇಂಥ ವ್ಯವಸ್ಥೆ ಬೇಕು. ಏಕೆಂದರೆ ಪ್ರಾಯದವರಿಗೆ ಇಂಥವರಿಗೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಅವರ ನಿರ್ದೇಶನದಂತೆ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದು. ಅವರು ಮೊನ್ನೆ 2-3 ಈ ಬೆಳಿಗ್ಗೆ ಮಧ್ಯಾಹ್ನ ಕೂಡ ಇದ್ದಾರೆ. 3 ದಿವಸ ಅವರ ನೇತೃತ್ವದಲ್ಲಿ ನಡೆಯಿತು. ಮತ್ತು ಅದಕ್ಕೆ ಬಾಕಿ ಇದ್ದ ವಾಲಂಟಿಯರ್ಸನ್ನು ಸೇರಿಸಿ ಈಗ ಬಾಕಿ ಎಲ್ಲ ಕಡೆಯಿಂದ ವಾಲಂಟಿಯರ್ಸ್ ಬರ್ತಾರೆ. ಆ ಕಡೆಯಿಂದ ಜನರನ್ನು ಸೇರಿಸಿ ಒಂದು 10 ಜನ ಅವರು ಕೂಡ ಆ ಡೈರೆಕ್ಷನ್ ಈಗಲೂ ಇದ್ದಾರೆ ನಾನು ಮಾತಾಡಿದಂತೆ. ಆದ ಕಾರಣ ಅದು ಕರೆಕ್ಟಾಗಿ ಆ ಕ್ರಮ ಪ್ರಕಾರ ಹೋಗ್ತಾ ಉಂಟು.
ನಮಸ್ತೆ, ನನ್ನ ಹೆಸರು ಸುಧಾಕರ್ ಕಾಮತ್, ಕುಂಬಳೆಯಿಂದ ಬರೋದು. ಇವತ್ತು ನಾವು ಕುಂಬಳೆಯವರಿಗೆ ಇವತ್ತು ಮಧುರಲ್ಲಿ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆ ಮಾಡಲಿಕ್ಕೆ ಇವತ್ತು ಹಾಗೂ 3ನೇ ತಾರೀಕಿಗೆ ನಮಗೆ 2 ದಿವಸದ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ನಾವು ಸಾಧಾರಣ ಕುಂಬಳೆಯಿಂದ 1500ಕ್ಕಿಂತ ಜಾಸ್ತಿ ಸ್ವಯಂ ಸೇವಕರು ಇವತ್ತು ಇಲ್ಲಿ ಬಂದಿದ್ದೇವೆ. ಸಾಧಾರಣ ಅದರಲ್ಲಿ ಒಂದು 700 ಮಹಿಳೆಯರು, 800 ಗಂಡಸರಿದ್ದೇವೆ, ಮಕ್ಕಳೆಲ್ಲರೂ ಸೇರಿ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಇದೊಂದು. ಇಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮಗೆ ತುಂಬ ನಮ್ಮ ಒಂದು ದೇವರ ಸೇವೆ ಮಾಡಲಿಕ್ಕೆ ಸಿಕ್ಕಿದ್ದು ತುಂಬ ಧನ್ಯವಾದ ಹೇಳ್ತಾ ಇದ್ದೇನೆ ಇಲ್ಲಿಯ ಸಮಿತಿಗೆ. ಒಳ್ಳೆಯ ಒಂದು ವ್ಯವಸ್ಥೆ. ಬೆಳಿಗ್ಗೆ ಇಲ್ಲಿ ನಾವು ಫಸ್ಟ್ ನಮ್ಮದು 4 ಬಸ್ಸು ಬೆಳಿಗ್ಗೆ 6ವರೆಗೆ ಕಳತ್ತೂರಿಂದ ಬಿಟ್ಟು 7 ಕಾಲಾಗುವ ಇಲ್ಲಿ ಮುಟ್ಟಿದೆ. ಅದೇ ರೀತಿ ಬಾಕಿ ಎಲ್ಲರೂ ಸ್ವಯಂ ಸೇವಕರು 8 ಗಂಟೆ ಒಳಗೆ ಇಲ್ಲಿ ನಾವು ರೀಚ್ ಆಗಿದ್ದೇವೆ. ಇದೊಂದು ಆದ ಕಾರಣ ಭಕ್ತರ ಸಂಖ್ಯೆ ಕಂಡಾಪಟ್ಟೆ ಇದೆ, ಬರ್ತಾ ಇದ್ದಾರೆ. ಒಳ್ಳೆಯ ಒಂದು ಊಟದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಆದ ಕಾರಣ ನಮಗೆ ಇಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲ ಸ್ವಯಂ ಸೇವಕರಿಗೆ ಇಲ್ಲಿಯ ಸಮಿತಿಯವರು ಉತ್ತಮ ರೀತಿಯಲ್ಲಿ ನಮಗೆ ಎಲ್ಲ ರೀತಿಯ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ನಮಗೆ ಇವತ್ತು ಬೆಳಿಗ್ಗೆಯಿಂದ ರಾತ್ರಿ 8 ಗಂಟೆ ತನಕ, ಬೆಳಿಗ್ಗೆ 8ರಿಂದ ರಾತ್ರಿ 8 ಗಂಟೆ ತನಕ ನಮಗೆ ಇಲ್ಲಿ ಇವತ್ತು ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ ಕಾರಣ ಆದಷ್ಟು ಸಂಖ್ಯೆಯಲ್ಲಿ ಇನ್ನೂ ಕೂಡ 1,500 ಅಲ್ಲ 2,000 ತನಕ ಇರ್ಬೋದು. ತುಂಬ ಜನ ಬರ್ತಾ ಇದ್ದಾರೆ. ಇನ್ನೂ ಕೂಡ ಮಧ್ಯಾಹ್ನ ನಂತರ ಸ್ವಲ್ಪ ಜನ ಬರಲಿಕ್ಕೂ ಇದ್ದಾರೆ. ಹಾಗೆ ಇವತ್ತಿನ ಈ ವ್ಯವಸ್ಥೆ ಕೊಟ್ಟದಕ್ಕೆ ವಾಪಸ್ಸು ನಾನು ಇಲ್ಲಿಯ ಸಮಿತಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ನನ್ನ ಪರಿಚಯ ಸಂಸ್ಕಾರ ಸಂಘಟನೆ ಸೇವೆ SPVSS ರಿಜಿಸ್ಟರ್ಡ್ ಕರ್ನಾಟಕ ಕೇಂದ್ರ ಕಚೇರಿ ತುಮಕೂರು ನೇತ್ರಾವತಿ ವಲಯ. ನಾವು ಈ ಮುಖಾಂತರ ನಾವು ಬಂದಿದ್ದೇವೆ. SPVSS ಅಂದರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ. ಕಳೆದ 45 ವರ್ಷಗಳಿಂದ ಸಮಿತಿ ಸಮಾಜಕ್ಕೆ ಉಚಿತವಾಗಿ ಯೋಗ ಶಿಕ್ಷಣವನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಮುಖಾಂತರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಯೋಗದ ಸ್ಪರ್ಶ ಮಾಡಬೇಕು, ಆ ಮುಖಾಂತರ ಸಮಾಜದಲ್ಲಿ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಂಬ ಒಂದು ದಿಟ್ಟ ಸಂಕಲ್ಪವನ್ನು ಸಮಿತಿ ಕಳೆದ 45 ವರ್ಷಗಳಿಂದಲೂ ಕೂಡ ಮಾಡ್ತಾ ಇದೆ. ಅದೇ ರೀತಿ ಇವತ್ತು ವಿಶೇಷವಾಗಿ ಕಾಸರಗೋಡು ನಗರದ ಒಂದು ಕುಂಬಳೆ ಸೀಮೆಯ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಕ್ಷೇತ್ರದಲ್ಲಿ ಜರುಗುತ್ತಿರುವಂಥ ಬ್ರಹ್ಮಕಲಶಾಭಿಷೇಕ ಮೋಡಪ್ಪ ಸೇವೆಯ ಈ ಒಂದು ವಿಶೇಷವಾದಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಸಾಮಾನ್ಯ 400ರಿಂದ 500ರವರೆಗೆ ನಮ್ಮ ಕಾರ್ಯಕರ್ತರು ಜೋಡಿಸಿಕೊಂಡಿದ್ದಾರೆ. ಇಲ್ಲಿ ವಿಶೇಷ ಅಂತ ಹೇಳಿದರೆ ಇಲ್ಲಿ ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಕೊರತೆ ಇಲ್ಲಿ ಕೂಡ ಕಾಣ್ತಾ ಇಲ್ಲ. ಯಾಕಂತ ಹೇಳಿದರೆ 10ರಿಂದ 15 ಸಾವಿರ ಕಾರ್ಯಕರ್ತರು ಇವತ್ತು ನೋಂದಣಿಯಾದದ್ದು ಬಹಳ ವಿಶೇಷ ಅಂತ ಅನಿಸಿತು. ಆದರೂ ಕೂಡ ಎಲ್ಲರೂ ಕೂಡ ಪರಸ್ಪರ ಒಂದು ಹೊಂದಾಣಿಕೆಯಿಂದ ನಾವೆಲ್ಲರೂ ಕೂಡ ಶಾಂತ ಚಿತ್ತದಿಂದ ಬಂದಂಥ ಭಕ್ತರನ್ನು ಅವರಿಗೆ ಸೇವೆ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ, ಆ ಮುಖಾಂತರ ದೇವರ ಸೇವೆಯನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜೋಡಿಸಿಕೊಂಡಿದ್ದೇವೆ. ಇದಕ್ಕೆ ಅವಕಾಶ ಕೊಟ್ಟಂಥ ಭಗವಂತನಿಗೂ ಅದೇ ರೀತಿಯ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರಿಗೂ ಅದೇ ರೀತಿ ಈ ಪ್ರಕೃತಿ ಮಾತೆಗೂ ಕೂಡ ನಾವು ತುಂಬ ಚಿರಋಣಿಯಾಗಿದ್ದೇವೆ. ಅದೇ ರೀತಿ ಈ ಮಾಧ್ಯಮ ಮುಖಾಂತರ ತಿಳಿಸುವುದು ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಕಾಸರಗೋಡು ನಗರದ ಎಲ್ಲ ಭಾಗಗಳಲ್ಲಿ ಕೂಡ ನಮ್ಮ SPVSS ಶಾಖೆ ಹೊಸ ಶಾಖೆಗಳನ್ನು ಮಾಡಿಕೊಂಡು ಆ ಭಾಗದ ಎಲ್ಲ ಬಂಧುಗಳ ಆರೋಗ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಸಂಸ್ಕಾರ ಸಂಘಟನೆ ಸೇವೆ ಎಂಬ ಮೂಲ ಉದ್ದೇಶದಿಂದ ಸಮಾಜದ ಎಲ್ಲ ಬಂಧುಗಳು ಕೂಡ ಈ ಒಂದು ಇದರಲ್ಲಿ ಬರುವಂಥ ನಿಟ್ಟಿನಲ್ಲಿ ಸಮಾಜವನ್ನು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡುವಂಥ ಒಂದು ನಿಟ್ಟಿನಲ್ಲಿ ಇನ್ನು ಮುಂದುವರಿಯುವಂಥದ್ದಿದೆ. ಹಾಗಾಗಿ ಈ ಮುಖಾಂತರ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮುಂದಿನ ಶಾಖೆ ಜರುಗುವಾಗ ಅಲ್ಲೆಲ್ಲ ತಾವುಗಳೆಲ್ಲ ಬಂದುಕೊಂಡು ಇದರಲ್ಲಿ ನಾವು ಬರೀ ಯೋಗ ಅಭ್ಯಾಸವನ್ನು ಮಾಡುವಂಥದ್ದು ಮಾತ್ರ ಅಲ್ಲ, ನಾವು ಸಂಸ್ಕಾರವನ್ನು ಕೂಡ ಕಲಿಸುವಂಥದ್ದು. ಯಾಕಂತ ಹೇಳಿದರೆ ಇಂತಹ ಹಲವಾರು ಕಾರ್ಯಕ್ರಮಗಳು ಧಾರ್ಮಿಕ ನಿಟ್ಟಿನಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮ ನಮ್ಮ ಧರ್ಮವನ್ನು ಉಳಿಸುವಂಥ ಒಂದು ಧಾರ್ಮಿಕ ಪ್ರಜ್ಞೆಯನ್ನು ಕೂಡ ಎಳೆಯ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಕೂಡ ಕಲಿಯುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಇದರಲ್ಲಿ 10 ವರ್ಷಕ್ಕಿಂತ ಮೇಲ್ಪಟ್ಟಂಥ ಎಲ್ಲ ವಯೋಮಿತಿಯವರು ಕೂಡ ಇದರಲ್ಲಿ ಭಾಗವಹಿಸುವಂತಿದೆ. ಹಾಗಾಗಿ ನಮಗೆ ಅವಕಾಶ ಕೊಟ್ಟಿದ್ದಾರೆ, ನಾವು ಬೃಹತ್ ಸಂಖ್ಯೆಯಲ್ಲಿ ಬರಲಿಕ್ಕೆ ಅವಕಾಶ ಮಾಡಿದ್ದಾರೆ. ಅದರಲ್ಲಿ ಇವತ್ತು ಕೂಡ ಭಾಗವಹಿಸ್ತೇವೆ,
ಮುಂದಿನ 2ನೇ ತಾರೀಕು ಕೂಡ ಅವಕಾಶ ಕೊಟ್ಟಿದ್ದಾರೆ, ಆ ದಿವಸ ಕೂಡ ಭಾಗವಹಿಸ್ತೇವೆ ಹೇಳ್ತಾ ಅವಕಾಶ ಕೊಟ್ಟಂಥ ಮಾಧ್ಯಮದವರಿಗೆ ಕೂಡ ಮತ್ತೊಮ್ಮೆ ಒಂದಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಹರಿ ಓಂ. ನಮಸ್ತೆ, ನಾನು ಬಾಲಕೃಷ್ಣ ಶೆಟ್ಟಿ. ನಾನು ಬದ್ಯಡ್ಕ ಪಂಚಾಯತಿನ ಪ್ರಾದೇಶಿಕ ಸಮಿತಿಯ ಸದಸ್ಯನು, ಬದ್ಯಡ್ಕ ಗ್ರಾಮ ಪಂಚಾಯತಿನ ಒಬ್ಬ ಜನಪ್ರತಿನಿಧಿ. ಆತ್ಮೀಯ ಬಂಧುಗಳೇ, ನಾವು ಬದ್ಯಡ್ಕದ ಸ್ವಯಂ ಸೇವಕರು. ಬದ್ಯಡ್ಕ ಪಂಚಾಯತ್ ಸಮಿತಿಯ ವತಿಯಿಂದ ಪ್ರಾದೇಶಿಕ ಸಮಿತಿಗಳನ್ನು ರಚಿಸಿಕೊಂಡು ಆ ಮುಖಾಂತರ ಇವತ್ತು ತಾರೀಕು 30/3/2025 ಆದಿತ್ಯವಾರದಂದು ನಮ್ಮ ಬದಿಯಡ್ಕದ ಪ್ರಾದೇಶಿಕ ಸಮಿತಿಯ ಸಾಧಾರಣ 400ಕ್ಕೂ ಮಿಕ್ಕ ಸ್ವಯಂ ಸೇವಕರು ಇವತ್ತು ಶ್ರೀದೇವರ ಸೇವೆಗಾಗಿ ಶ್ರೀದೇವರ ಮದ್ದೂರು ಶ್ರೀ ಮದರಂತೇಶ್ವರ ದೇವರ ಪ್ರತಿಷ್ಠಾ ಮಹೋತ್ಸವ ಹಾಗೂ ಮೂಡಪ್ಪ ಸೇವೆಯ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳಲು ನಮಗೊಂದು ಅವಕಾಶ ಸಿಕ್ಕಿದೆ. ಈ ಪ್ರಾದೇಶಿಕ ಸಮಿತಿಯು ಕಳೆದ ಕೆಲವು ದಿನಗಳಿಂದ ವಿವಿಧ ಭಕ್ತಾದಿಗಳಿಂದ ಸಂಗ್ರಹಿಸಲ್ಪಟ್ಟಂಥ ಸುಮಾರು 4.5 ಲಕ್ಷ ರೂಪಾಯಿಗಳನ್ನು ತಮ್ಮ ದೇಣಿಗೆಯಾಗಿ ಶ್ರೀ ಕ್ಷೇತ್ರಕ್ಕೆ ನೀಡಿದೆ. ಅದೇ ರೀತಿ ಮುಂದೆ ತಾರೀಕು 2/4/2025 ನಮ್ಮ ಪ್ರಾದೇಶಿಕ ಬದಿಯಡ್ಕ ಪ್ರಾದೇಶಿಕ ಸಮಿತಿಯ ವತಿಯಿಂದ ಭವ್ಯವಾದ ಒಂದು ಮೆರವಣಿಗೆಯೊಂದಿಗೆ ಹೊರೆಕಾಣಿಕೆಯನ್ನು ಸಮೇತ ನಾವು ಶ್ರೀ ಕ್ಷೇತ್ರಕ್ಕೆ ತಲುಪಿಸಲಿದ್ದೇವೆ. ಆ ದಿವಸ 2ನೇ ತಾರೀಕಿನಂದು ಪುನಃ ನಾವು ಎಲ್ಲ ಸ್ವಯಂ ಸೇವಕ ಬಂಧುಗಳು ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದಕ್ಕೆ ನಾವು ಸಿದ್ಧರಿದ್ದೇವೆ. ನಮಸ್ಕಾರ. ಇವತ್ತು ಬದಿಯಡ್ಕ ಪ್ರಾದೇಶಿಕ ಸಮಿತಿಯ ನೇತೃತ್ವದಲ್ಲಿ ಈಗಾಗಲೇ ತಿಳಿಸಿದ ಹಾಗೆ ಸುಮಾರು 400ಕ್ಕೂ ಮಿಕ್ಕು ಸ್ವಯಂ ಸೇವಕರು ಇಲ್ಲಿಗೆ ಆಗಮಿಸಿದ್ದೇವೆ. ಇವತ್ತು ನಮಗೆ ಮಧ್ಯಾಹ್ನದ ಊಟದ 5ನೇ ಕೌಂಟರ್ನ ಸಂಪೂರ್ಣ ವ್ಯವಸ್ಥೆಯನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಬಹಳ ವ್ಯವಸ್ಥಿತವಾಗಿ ಆ ವ್ಯವಸ್ಥೆಯನ್ನು ಮಾಡುತ್ತಾ ಇದ್ದೇವೆ. ಶಿಸ್ತುಬದ್ಧವಾಗಿ ಎಲ್ಲ ಕಾರ್ಯವನ್ನು ಮಾಡುತ್ತಾ ಶ್ರೀ ಗಣಪತಿ ದೇವರ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಈಗಾಗಲೇ ತಿಳಿಸಿದ ಹಾಗೆ 2ನೇ ತಾರೀಕಿನಂದು ಹೊರೆಕಾಣಿಕೆ ಮೆರವಣಿಗೆ, ಅದರೊಂದಿಗೆ ಅವತ್ತೂ ಕೂಡ ಸ್ವಯಂ ಸೇವಕರಿಗೆ ನಾವು ದುಡಿಯಲಿದ್ದೇವೆ. ಶ್ರೀ ಗಣಪತಿಯ ಸೇವೆಯನ್ನು ನಾವೆಲ್ಲರೂ ಸೇರಿ ಬದಿಯಡ್ಕ ಪ್ರಾದೇಶಿಕ ಸಮಿತಿ ನೇತೃತ್ವದಲ್ಲಿ ಮಾಡುತ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ವಂದನೆಗಳು.